ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗಲಕ್ಷ್ಮಿ ಚೌಧರಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಎಸ್ಐಟಿ ತನಿಖೆಗೆ ಕರ್ನಾಟಕ ಜನರ ಎಲ್ಲರ ಅಪೇಕ್ಷೆ ಆಗಿತ್ತು. ನಿಷ್ಪಕ್ಷಪಾತ ತನಿಖೆ ಆಗಲಿ, ಎಲ್ಲರಿಗೂ ನ್ಯಾಯ ಸಿಗಲಿ. ಧರ್ಮಸ್ಥಳದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ನಾಗಲಕ್ಷ್ಮಿ ಚೌಧರಿ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಮಾತನಾಡಿರೋದು, ಎಸ್ಐಟಿ ತನಿಖೆಗೆ ಕರ್ನಾಟಕ ಜನರ ಅಪೇಕ್ಷೆ ಆಗಿತ್ತು, ಎಲ್ಲರ ಅಪೇಕ್ಷೆ ಕೂಡ ಅದೇ ಆಗಿತ್ತು. ನಿಷ್ಪಕ್ಷಪಾತ ತನಿಖೆ ಆಗಲಿ, ಎಲ್ಲರಿಗೂ ನ್ಯಾಯ ಸಿಗಲಿ. ಎಸ್ಐಟಿ ರಚನೆ ಮಾಡಿದ ಸರ್ಕಾರಕ್ಕೆ ಧನ್ಯವಾದ. ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸರ್ಕಾರಕ್ಕೆ ಧನ್ಯವಾದವನ್ನು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ ಎಲ್ಲರ ಅಪೇಕ್ಷೆ ಕೂಡ ಒಂದೇ ಆಗಿತ್ತು, ಎಸ್ಐಟಿ ತನಿಖೆ ಆಗಬೇಕು, ಎಸ್ಐಟಿ ತಂಡವನ್ನು ರಚನೆ ಮಾಡಿ. ಸೊ ಈ ಒಂದು ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳಿಕೊಂಡಿದ್ರು. ಮೇಡಮ್, ನಿಮಗೆ ಸುದ್ದಿ ತಿಳಿತು ಅನ್ಸುತ್ತೆ. ತಾವು ಪತ್ರ ಬರೆದಿದ್ದೀರಿ 14ನೇ ತಾರೀಕು ಮುಖ್ಯಮಂತ್ರಿಗಳಿಗೆ. ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್? ಇದು ಕರ್ನಾಟಕದ ಜನರ ಎಲ್ಲರ ಒಂದು ಅಪೇಕ್ಷೆ ಇತ್ತು. ಇದು ಅದಕ್ಕೆ ಸಿಕ್ಕಂತ ಮನ್ನಣೆ ಅಂತ ನಾನು ಅನ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಒಂದು ಪತ್ರವನ್ನ ಸರ್ಕಾರ ಒಂದು ಒಪ್ಪಿಗೆ ನೀಡಿ ಇವತ್ತು ಪ್ರಣಬ್ ಮೊಹಂತಿ ಅವರು IPS ಬಹಳ ಸೀನಿಯರ್ ಆಫೀಸರ್ ಅವರ ನೇತೃತ್ವದಲ್ಲಿ SITಯನ್ನ ರಚನೆ ಮಾಡಿ ಈ ಒಂದು ಕೇಸ್ನ ತನಿಖೆ ಮಾಡಲಿಕ್ಕೆ ಮನ್ನಣೆ ಕೊಟ್ಟಿರೋದು ನಾನು ಸರ್ಕಾರಕ್ಕೂ ಸಹ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ನಿಷ್ಪಕ್ಷಪಾತವಾಗಿ ಈ ತನಿಖೆ ನಡೀಲಿ, ನ್ಯಾಯ ಅನ್ಯಾಯದ ಮಧ್ಯೆ ತೀರ್ಪು ನ್ಯಾಯಕ್ಕೆ ಸಿಗಲಿ ಅಂತ ನಾನು ಆಶಿಸ್ತೇನೆ. ಮಾರುತಿಯವರೇ, ಮೇಡಮ್, ಮಹಿಳಾ ಆಯೋಗದ ಮುಂದೆ ಬಹಳಷ್ಟು ದೂರುಗಳು ಬರ್ತವೆ. ಬೆಳಗ್ಗೆ ಎದ್ರೆ ನಿಮಗೆ ದೂರುಗಳನ್ನ ಆಲಿಸೋದು, ಜನರ ಬಂದವರನ್ನ ನೋಡೋದೇ ನಿಮಗೆ ಬಹಳಷ್ಟು ದೊಡ್ಡ ಕೆಲಸ ಆಗಿರುತ್ತೆ. ಈ ನಡುವೆ ಈ ಪ್ರಕರಣ ಇಷ್ಟೊಂದು ಗಂಭೀರತೆ ಪಡ್ಕೊಂಡಿದೆ, SIT ಆಗ್ಲೇಬೇಕು ಅಂತ ತಾವು ಮನವಿ ಮಾಡ್ಕೊಂಡಿದ್ದೆ ಯಾಕೆ ಅಂತ? ನಾವು ಪ್ರತಿದಿನ ಹಲವಾರು ಪ್ರಕರಣಗಳನ್ನ ನಾವು ನೋಡ್ತಾ ಇರ್ತೀವಿ. ಮೇಡಮ್, ನಿಮ್ಗೆ ಸುದ್ದಿ ತಿಳಿತು ಅನ್ಸುತ್ತೆ. ತಾವು ಪತ್ರ ಬರೆದಿದ್ದೀರಿ 14ನೇ ತಾರೀಕು ಮುಖ್ಯಮಂತ್ರಿಗಳಿಗೆ. ವಾಟ್ ಇಸ್ ಯುವರ್ ಫಸ್ಟ್ ರಿಯಾಕ್ಷನ್? ಇದು ಕರ್ನಾಟಕದ ಜನರ ಎಲ್ಲರ ಒಂದು ಅಪೇಕ್ಷೆ ಇತ್ತು. ಇದು ಅದಕ್ಕೆ ಸಿಕ್ಕಂತ ಮನ್ನಣೆ ಅಂತ ನಾನು ಅನ್ಕೊಳ್ತೇನೆ. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರ ಒಂದು ಪತ್ರವನ್ನ ಸರ್ಕಾರ ಒಂದು ಒಪ್ಪಿಗೆ ನೀಡಿ ಇವತ್ತು ಪ್ರಣಬ್ ಮೊಹಂತಿ ಅವರು IPS ಬಹಳ ಸೀನಿಯರ್ ಆಫೀಸರ್ ಅವರ ನೇತೃತ್ವದಲ್ಲಿ SITಯನ್ನ ರಚನೆ ಮಾಡಿ ಈ ಒಂದು ಕೇಸ್ನ ತನಿಖೆ ಮಾಡಲಿಕ್ಕೆ ಮನ್ನಣೆ ಕೊಟ್ಟಿರೋದು ನಾನು ಸರ್ಕಾರಕ್ಕೂ ಸಹ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ.